ಓಂ ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಹದ್ಯುತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ. ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ಮುಂದಿನ ತಿಂಗಳು ಅಕ್ಟೋಬರ್ನೇ ತಾರೀಕು ಅಂದರೆ 2ನೇ ತಾರೀಕು ಮಹಾಲಯ ಅಮಾವಾಸ್ಯ ದಿನ, ಅಂದರೆ ಪಿತೃಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಮಹಾಲಯ ಅಮಾವಾಸ್ಯ ದಿನವೇ ಕೂಡ ಈ ದಿನ ಸೂರ್ಯಗ್ರಹಣ ಪ್ರಾಪ್ತಿಯಾಗ್ತಕ್ಕಂಥದ್ದು. ಈ ಸೂರ್ಯಗ್ರಹಣ ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದು ಸಮಯವನ್ನು ನೋಡೋದಾದರೆ ಅಮಾವಾಸ್ಯೆಯ ಸಮಯದಲ್ಲೇ ಆಗ್ತಕ್ಕಂಥದ್ದು ಇರುತ್ತೆ. ಇದು ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಅಂದರೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಈ ಪ್ರಕ್ರಿಯೆ ನಡೀತಕ್ಕಂಥದ್ದಿರುತ್ತೆ. ಹಾಗೆ ಇದು ಭಾರತಕ್ಕೆ ಗೋಚಾರ ಇದೆಯಾ, ಯಾವ ರಾಶಿಗಳ ಮೇಲೆ ಅದ್ಭುತವಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದಿರುತ್ತೆ, ಯಾರಿಗೆ ಸಮಸ್ಯೆ ಕೊಡ್ತಕ್ಕಂಥದ್ದಿರುತ್ತೆ. ಸೂರ್ಯಗ್ರಹಣ ಅಂದರೆ ಬಹಳ ಸರಳವಾಗಿ ಹೇಳ್ತಕ್ಕಂಥ ವಿಧಾನ ನಾವು ನೋಡೋದಾದರೆ ಸೂರ್ಯಗ್ರಹಣ, ಸೂರ್ಯ ಆತ್ಮಕಾರಕ ಅಂತ ನೋಡಿದ್ವಿ. ಜೊತೆಗೆ ಈ ಸೂರ್ಯ ಪ್ರಭಾವ, ಗ್ರಹಗಳ ರಾಜ, ನಾವು ರಾಜನ ಪಟ್ಟವನ್ನು ಸೂರ್ಯನಿಗೆ ಕೊಟ್ಟಿದ್ದೇವೆ. ಭಾಳ ಮುಖ್ಯವಾಗಿ ಈ ಸೂರ್ಯನ ಪಾತ್ರ ಭಾಳ 100% ಅದ್ಭುತವಾಗಿರ್ತಕ್ಕಂಥದ್ದು. ಕೆಲವೊಂದು ನಾವು ತಿಳ್ಕೊಬೋದು, ಸೂರ್ಯಗ್ರಹಣವಾದಾಗ ಯಾರಿಗೆ ಬೆಳಕಿನ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ, ಯಾವ ರಾಶಿಯವರ ಮೇಲೆ, ಯಾವ ಲಗ್ನದವರ ಮೇಲೆ ಯಾವ ಒಂದು ಪರಿಣಾಮಗಳನ್ನ ಬೀಳ್ತಕ್ಕಂಥದ್ದಿರುತ್ತೆ ಭಾಳ ಮುಖ್ಯ. ಯಾಕೆಂದರೆ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಕ್ಕಂಥವನೇ ಅಂಧಕಾರವನ್ನು ಇಡಬೇಕಾದ್ರೆ ಮ್ಯಾಕ್ಸಿಮಮ್ ಅತಿಯಾಗಿ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಸೂರ್ಯಗ್ರಹಣದ ಒಂದು ಫಲಾನುಫಲಗಳನ್ನು ಶುಭ, ಈ ರಾಶಿಗಳಿಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ. ಈ ರಾಶಿ 4 ರಾಶಿಯವರು ಕೋಟ್ಯಾಧಿಪತಿಗಳಾಗ್ತಾರೆ. ನಾಟ್ ಲೈಕ್ ದಟ್, ಖಂಡಿತವಾಗಿ ಆಗಿ ತಿಳ್ಕೊಳ್ಬೇಡಿ. ಯಾಕಪ್ಪ ಅಂದರೆ ಒಂದಷ್ಟು ಬೆನಿಫಿಟ್ಗಳನ್ನು ನಾವು ಸೂರ್ಯಗ್ರಹಣದಿಂದ ನೋಡಬಹುದು. ಈ ಸೂರ್ಯಗ್ರಹಣ ಮೊದಲನೇದಾಗಿ ನಡೀತಕ್ಕಂಥದ್ದು ನಮ್ಮ ಭಾರತದಲ್ಲಿ ಗೋಚಾರವಿಲ್ಲ, ಅದು ತಲೆ ಕೆಡಿಸ್ಕೋಬೇಡಿ. ಹಾಗೂ ಒಂದು ವಿಚಾರಗಳನ್ನು ನಾವು ನೋಡಬೇಕಾದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 9 ಗಂಟೆ 12 ನಿಮಿಷದಿಂದ ಬೆಳಗಿನ ಜಾವ 3 ಗಂಟೆ 14 ನಿಮಿಷದವರೆಗೂ ನಡೀತಕ್ಕಂಥ ಪ್ರಕ್ರಿಯೆ. ಅಂದರೆ 2ನೇ ತಾರೀಕಿಂದ 3ನೇ ತಾರೀಕು ಅಕ್ಟೋಬರ್ವರೆಗೂ ನಡೀತಕ್ಕಂಥ ಈ ಗ್ರಹಣ ಕಾಲ ಗೋಚಾರ ಫಲವಿಲ್ಲ. ಆದರೂ ಸಹ ನೋಡಿ, ನಾನು ಹೇಳ್ತಾ ಇದ್ದೇನೆ, ಯಾಕೆಂದರೆ ಗೋಚಾರ ಇಲ್ಲ ಅಂದರೆ ಆಚರಣೆ ಮಾಡೋದು ಬೇಡ ಅಂತ ಅರ್ಥ ಅಲ್ಲ. ಯಾಕೆಂದರೆ ನಾವು ಕೂತಿರ್ತಕ್ಕಂಥದ್ದು ವಸುದೈವ ಕುಟುಂಬಕಂ, ಭೂಮಿ ಮೇಲೆ ಇದ್ದೇವೆ ಎಂದಾಗ ಸೂರ್ಯ ಒಬ್ಬನೇ ಅಲ್ವಾ, ನಿಮಗೆ ಬದಲಾವಣೆಯನ್ನು ತರ್ಬೋದು. ಅಲ್ಲಿಲ್ಲ ಅಂದ ಕ್ಷಣಕ್ಕೆ ನೀವು ಭೂಮಿಯಲ್ಲಿದ್ದಾಗ ಅದರ ಒಂದು ತತ್ವ ಆಧಾರದ ಮೇಲೆ ನಾವು ನೋಡಬೇಕಾಗ್ತದೆ. ಸ್ನೇಹಿತರೆ, ನಾನು ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಕೊಡ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಕೆಲವೊಂದು ರಾಶಿಗಳ ಮೇಲೆ ಅಧಿಕವಾದಂಥ ಪರಿಣಾಮಗಳನ್ನ ಬೀರ್ತಕ್ಕಂಥದ್ದಿರುತ್ತೆ. ಕೆಲವೊಂದು ರಾಶಿಗಳಿಗೆ ಕೂಡ ಒಳ್ಳೆಯದು ಕೂಡ ನಾವು ನೋಡ್ಬೋದಾಗುತ್ತೆ. ಇಷ್ಟೇ ರಾಶಿಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಭಾಳ ಮುಖ್ಯ ಯಾವುದ್ಯಾವುದು ರಾಶಿ ಲಗ್ನದವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ನಡೀತಕ್ಕಂಥದ್ದಿರುತ್ತೆ. ಆದಷ್ಟು ನನ್ನ ಸಜೆಷನ್ ತಗೊಳ್ಳೋದಾದರೆ ಖಂಡಿತ ಈ ಒಂದು ಗ್ರಹಣ ಕಾಲದಲ್ಲಿ ಖಂಡಿತ ಯಾರೇ ಗರ್ಭಿಣಿಯರಾಗಲಿ ಮತ್ತೊಬ್ಬರಾಗಲಿ ಓಡಾಡೋದು ಬೇಡ. ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಗ್ರಹಣ ಕಾಲ ಆದಷ್ಟು ಕೂಡ ಕೆಟ್ಟ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದಿರುತ್ತೆ. ಈ ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಅಂತ ಕರೆದ್ವಿ. ಉಂಗುರ ರಚನೆಯ ಆಕಾರದಲ್ಲಿ ಒಂದು ನಮಗೆ ಸೂರ್ಯನ ಡಿಸ್ಕ್ ಅಂತ ಕರಿತೀವಿ. ಒಂದು ಪೂರ್ತಿಯಾಗಿ ಸೂರ್ಯನನ್ನು ಚಂದ್ರ ಒಂದು ಮುಚ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಉಂಗುರಾಕಾರವಾಗಿ ಬರ್ತಕ್ಕಂಥದ್ದು ಇರುತ್ತೆ. ಹಾಗೆ ಸೂರ್ಯನೊಟ್ಟಿಗೆ ಕೇತು ಇದ್ದಾಗ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಕರೆದ್ವಿ. ಅದ್ರ ಜೊತೆಗೆ ಹಲವಾರು ವ್ಯಾಖ್ಯಾನಗಳನ್ನು ಮಾಡುತ್ತೆ, ಕಂಕಣ ಸೂರ್ಯಗ್ರಹಣ ಎಕ್ಸೆಟ್ರಾ ಅಂತ ಮಾಡ್ತಾರೆ. ನಮಗೆ ಒಟ್ಟಾರೆಯಾಗಿ ಸೂರ್ಯಗ್ರಹಣದ ಒಂದು ಕಾಲ ಇದು ಮಹಾಲಯ ಅಮಾವಾಸ್ಯ, ಪಿತೃಗಳಿಗೆ ಶ್ರಾದ್ದ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಇದರಿಂದ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಈ ರಾತ್ರಿ ಸಮಯದಲ್ಲಿ ಮಾಡ್ತಕ್ಕಂಥ ಶ್ರಾದ್ದ ಕಾರ್ಯ ಅಂದರೆ ರಾತ್ರಿ ಕೆಲವೊಂದು ಪದ್ಧತಿಯ ಪ್ರಕಾರ ನಾವು ನೋಡೋದಾದರೆ ಖಂಡಿತ ರಾತ್ರಿಯ ಪ್ರಕಾರ ಮಾಡ್ತಕ್ಕಂಥದ್ದು ನಿಷಿದ್ಧ. ಖಂಡಿತವಾಗಿ ಇದು ಅಷ್ಟು ಉತ್ತಮವಲ್ಲ. ಯಾಕೆಂದರೆ 9 ಗಂಟೆ 15 ಸರಿಸುಮಾರು 12-15 ನಿಮಿಷದಿಂದ ನಡೀತಕ್ಕಂಥ ಈ ಪ್ರಕ್ರಿಯೆ ನಾವು ಹಬ್ಬ ಆಚರಣೆ ರಾತ್ರಿ ಹೊತ್ತು ಸಂದರ್ಭದಲ್ಲಿ ಊಟ ಉಪಚಾರಗಳನ್ನು ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು.
ಈ ವಿಚಾರವಾಗಿ ನೀವು ಹಬ್ಬ ಆಚರಣೆಯನ್ನು ಮಧ್ಯಾಹ್ನದ ಸಮಯವನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಖಂಡಿತವಾಗಿ ನೋಡಿ, ಯಾರ್ಯಾರು ಆಚರಣೆ ಹಬ್ಬ ಮಾಡ್ತಾ ಇದ್ದೀರೋ ಅವರೆಲ್ಲ ರಾತ್ರಿ ಹೊತ್ತು ಮಾಡಲಿಕ್ಕೆ ಹೋಗಬೇಡಿ. ಸಾಧ್ಯವಾದರೆ ಮಧ್ಯಾಹ್ನ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಮಹಾಲಯ ಅಮಾವಾಸ್ಯ ಪಿತೃ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಭಾಳ ಮುಖ್ಯ. ಹಾಗೆ ಈ ಸೂರ್ಯ ಆತ್ಮಬಲಕಾರಕ ಕೂಡ ಕರೆದ್ವಿ. ಪಂಚಮ ಸ್ಥಾನದ ಅಧಿಪತಿ, ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನದ ಅಧಿಪತ್ಯವನ್ನು ಹೊಂದಿರತಕ್ಕಂಥದ್ದು ಸೂರ್ಯ. ಈ ಸೂರ್ಯ ನಾವು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಈ ಒಂದು ಪ್ರಕ್ರಿಯೆ ನಡೀತಕ್ಕಂಥದ್ದು ನಾನು ಈಗಾಗಲೇ ಹೇಳಿದೆ. ಹಸ್ತ ನಕ್ಷತ್ರದಲ್ಲಿ ಯಾವ ಯಾವ ರಾಶಿ ಲಗ್ನದವರಿಗೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ, ಯಾರಿಗೆ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಈ ಒಂದು ನಡೀತಕ್ಕಂಥ ಪ್ರಕ್ರಿಯೆ ಇಂದ ಸಮಸ್ಯೆಗಳು ದೂರ ಆಗೋಕ್ಕೆ ಯಾವ ಯಾವ ಮಂತ್ರಗಳ ಮುಖೇನವಾಗಿ ನಮ್ಮ ಜಾತಕದಲ್ಲಿ ಸೂರ್ಯನ ಬಲವನ್ನು ಜಾಸ್ತಿ ಮಾಡ್ಕೋಬೋದು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಕೊನೆಗೆ ಲಾಸ್ಟಿಗೆ ಮಂತ್ರವನ್ನು ತಿಳಿಸ್ಕೊಡ್ತೇನೆ. ಯಾರಿಗೆ ಸಮಸ್ಯೆ ಇದೆ ಅವರು ಖಂಡಿತವಾಗಿ ಕೆಲಸವನ್ನು ಮಾಡಿ, ಜೊತೆಗೆ ದಾನವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಮೊದಲನೇ ವಿಚಾರಗಳನ್ನು ತಗೊಂಡಾಗ ನಾವು ಮೇಷರಾಶಿ ಮೇಷಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ. ನೋಡಿ, ಮೇಷರಾಶಿ ಮೇಷಲಗ್ನದವರ ವಿಚಾರ ತಗೊಂಡಾಗ ಪಂಚಮಾಧಿಪತಿ ಷಷ್ಠಭಾವದಲ್ಲಿ ಗ್ರಹಣಕ್ಕೆ ಒಳಗಾಗ್ತಾ ಇದ್ದಾನೆ. ಇದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಕ್ರಿಯೆ ಅಲ್ಲ. ಒಂದು ಆರೋಗ್ಯದ ವಿಚಾರ, ಕೋರ್ಟು ಕಚೇರಿಯ ವಿಚಾರ, ಹಾಗೆ ದಾಂಪತ್ಯದಲ್ಲಿ ವಿಚಾರ ಅಂತ ಕೂಡ ನೋಡಿದ್ವಿ. 6ರ ಸ್ಥಾನ ಇಲ್ಲಿ ನಿಮಗೆ ಖಂಡಿತವಾಗಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ತಂದುಕೊಡೋದಿಲ್ಲ. ಆರೋಗ್ಯದ ವಿಚಾರವಾಗಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಏಕೆಂದರೆ ಇಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂಥವ್ರು ಗ್ರಹಣ ಕಾಲಕ್ಕೆ ಒಳಗಾದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲಸದ ಒತ್ತಡ, ಹಣಕಾಸಿನ ಒತ್ತಡ ಇರತಕ್ಕಂಥ ಸಾಧ್ಯತೆಗಳು ಬರ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು. ಇವೆಲ್ಲ ವಿಚಾರಕ್ಕೆ ನೀವು ಆದಷ್ಟು ಮೊದಲೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಗ್ರಹಣ ಕಾಲ ಆದ ನಂತರ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಭಾಳ ಮುಖ್ಯ. ಮುಂದಿನ ದಿನ ಮಾಡಿಕೊಳ್ಳಿ. ಯಾಕೆಂದರೆ ಇಂದಿನ 9 ಗಂಟೆಯಿಂದ ಬೆಳಗಿನ ಜಾವವರೆಗೂ ಇರೋದ್ರಿಂದ ಶುಭ್ರವಾಗಿ ಗ್ರಹಣ ಕಾಲ ಆದ ನಂತರ ನೀವು ಈ ಪ್ರಕ್ರಿಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಸೂರ್ಯನ ನಾಮಸ್ಮರಣೆ ಸಾಧ್ಯವಾದರೆ 108 ಬಾರಿ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ. ಬೀಜಾಕ್ಷರಿ ಮಂತ್ರ ಯಾವಾಗಂದ್ರೆ ಅವಾಗ ಹೇಳಾಗಿಲ್ಲ, ಆದರೂ ಕೂಡ ಒಂದು ಸರಳವಾಗಿ ನಾವು ಮಂತ್ರವನ್ನು ಹೇಳಬೇಕು ಅಂದರೆ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ 108 ಬಾರಿ ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿಯೂ ಅವರಿಗೆ ಒಂದು ರೀತಿಯಾಗಿ ಸೂರ್ಯನ ಬಲ ಜಾಸ್ತಿ ಆಗಿ ಆ ಶಿವನ ಆಶೀರ್ವಾದದಿಂದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಹಾಗೆ ವೃಷಭ ರಾಶಿ ವೃಷಭ ಲಗ್ನದವರನ್ನ ತಗೋಣ. ಈ ಪ್ರಕ್ರಿಯೆ ನಡೀತಕ್ಕಂಥದ್ದು ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿ. ಸ್ವಲ್ಪ ಒಂದು ವಿಚಾರ, ಈ ಪಂಚಮ ಭಾವ ನಿಮ್ಮ ಟ್ರೇಡಿಂಗ್ ವಿಚಾರದಲ್ಲಿ ಅಥವಾ ಕೆಲವೊಂದು ಡಿಸೈರ್ ವಿಚಾರದಲ್ಲಿ, ಡಿಸೈರ್ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಅಂತ ಕೂಡ ಕರೆದ್ವಿ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಚೂರು ಜಾಗರೂಕತೆ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಎಕ್ಸ್ಪೆಷಲಿ ನೀವು ಹಣಕಾಸು ಬಂಡವಾಳವನ್ನು ಹಾಕ್ತಲೇ ಇರತಕ್ಕಂಥದ್ದು, ಯಾವುದೇ ವ್ಯವಹಾರಗಳಿಗೆ ಹೊಸದಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಎಂದಾಗ ಅಲ್ಲಿ ನಿಷಿದ್ಧ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಇಲ್ಲಿ ಬುದ್ಧಿಯ ಸ್ಥಾನ ಅಂತ ನೋಡಿದ್ವಿ. ಪಂಚಮ ಸ್ಥಾನ ನಿಮ್ಮ ಆತ್ಮಬಲ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಸೂರ್ಯನ ಆತ್ಮಬಲವನ್ನು ಜಾಸ್ತಿ ಮಾಡಬೇಕು ಅಂದರೆ ನಮ್ಮ ಜಾತಕದಲ್ಲಿ ಇಲ್ಲಿ ಕುಗ್ಗತಕ್ಕಂಥ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಸೂರ್ಯ ಮಂತ್ರದ ಮುಖೇನ ಆದಿತ್ಯ ಹೃದಯ ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇಲ್ಲಿ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಪಂಚಮ ಅಧಿಪತಿ ಆತ್ಮ ಒಂದು ವಿಲ್ ಪವರ್ನ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಅನ್ಯತಃ ಯಾರೊಟ್ಟಿಗೂ ಕೂಡ ಮಕ್ಕಳೊಟ್ಟಿಗೆ, ಎಕ್ಸ್ಪೆಷಲಿ ಮಕ್ಕಳೊಟ್ಟಿಗೆ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಒಳ್ಳೆಯದು. ಗುರುಗಳೇ, ಹಾಗಾದರೆ ಮನಸ್ತಾಪಗಳು ಬಂದರೆ ಲಾಂಗ್ ಲಾಸ್ಟಿಂಗ್ ಇರುತ್ತಾ? ಜಾತಕದ ಮುಖೇನ ನೋಡ್ಕೋಬೇಕಾಗುತ್ತೆ. ಸೂರ್ಯನ ಪಾತ್ರ ಹೇಗಿರುತ್ತೆ ನಿಮ್ಮ ಜಾತಕದಲ್ಲಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಎಕ್ಸ್ಪೆಷಲಿ ಯಾರಿಗೂ ಹಣದ ಈ ಸಂದರ್ಭದಲ್ಲಿ ಹಣ ಕೊಡ್ತಕ್ಕಂಥದ್ದು ಮತ್ತೊಂದು ಇವೆಲ್ಲ ವಿಚಾರಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗ್ತಕ್ಕಂಥದ್ದು. ಒಂದು 6 ತಿಂಗಳ ಕಾಲ ಈ ಸಮಸ್ಯೆಗಳಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಎಚ್ಚರಿಕೆಯನ್ನು ಬಿಟ್ಟರೆ ಬೇರೆ ಪರಿಹಾರಗಳು ಅಂತಕ್ಕಂಥದ್ದಿಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನೀವು ಕೆಲಸ ಅಂದರೆ ಸಮಸ್ಯೆ ಬರೋದಕ್ಕಿಂತ ಮೊದಲೇ ಈ ವಿಚಾರಗಳನ್ನು ಅನಲೈಸ್ ಮಾಡಿಕೊಂಡು ನೀವು ಜಾತಕದ ಪ್ರಕಾರ ನೋಡ್ಕೊಳ್ಳೋದಾದರೆ ಖಂಡಿತವಾಗಿ ಆ ರೀತಿಯಿಂದ ಸಮಸ್ಯೆಯನ್ನು ತಪ್ಪಿಸ್ಕೊಳ್ಬೋದು. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ನೋಡೋಣ. ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ತೃತೀಯಾಧಿಪತಿ ಹಾಗೆ ಚತುರ್ಥ ಭಾವದಲ್ಲಿ ಅಂತ ನೋಡಿದ್ವಿ.
ಈ 4ರ ಒಂದು ಸ್ಥಾನ ಭಾವನೆಗಳ ಸ್ಥಾನ ಅಂತ ನೋಡಿದ್ವಿ. ಈ ಭಾವನೆಗಳಲ್ಲಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಆದರೂ ಕುಗ್ಗೋದು ಬೇಡ. ಯಾಕೆಂದರೆ ಚತುರ್ಥ ಭಾವ ಒಂದು ರೀತಿಯಾಗಿ ಅದು ಕೇಂದ್ರಗತ ಭಾವ ಅಂತ ನೋಡಿದ್ವಿ. ಈ ಕೇಂದ್ರದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅಲ್ಲಿ ನಿಮಗೆ ಪರಿಹಾರ ಆಗ್ತಕ್ಕಂಥದ್ದು ಕೂಡ ಅಲ್ಲೇ ಇರತಕ್ಕಂಥ ಸೊಲ್ಯೂಷನ್ ನೋಡ್ಕೋಬೋದಾಗುತ್ತೆ. ಅದರ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಉಂಟಾಗ್ಬೋದು. ಸ್ವಲ್ಪ ಮಟ್ಟಿಗೆ ನೀವು ಆರೋಗ್ಯದ ವಿಚಾರವಾಗಿ ಎಚ್ಚೆತ್ತುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ. ಹಾಗೆ ಯಾರ್ಯಾರು ಮಿಥುನ ರಾಶಿ ಮಿಥುನ ಲಗ್ನದವರು ಇದ್ದೀರೋ ಈ ಸಂದರ್ಭಗಳಲ್ಲಿ ಹೊಸದಾಗಿ ಬಂಡವಾಳ ಸೈಟ್ಗೆ ಹಾಕ್ತಕ್ಕಂಥದ್ದು ಅಥವಾ ಮನೆ ಖರೀದಿ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಖಂಡಿತ ಈ ವಿಚಾರಕ್ಕೆ ಹೋಗಲೇಬೇಡಿ. ಈ ವಿಚಾರಕ್ಕೆ ಹೋದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಒಂದು ಸ್ವಲ್ಪ ತಿಂಗಳ ಕಾಲ ನೀವು ಸುಮ್ಮನಿದ್ದು ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಏನೂ ಆಗಲ್ಲ ಅಂತ ಹೋದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಒಂದು ಕಾಲಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಕೂಡ ಓಂ ಮಿತ್ರಾಯ ನಮಃ ಈ ಮಂತ್ರವನ್ನು ಜಾಸ್ತಿ ಹೇಳ್ಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗ್ತದೆ. ಹಾಗೆ ಕಟಕ ರಾಶಿ ಕಟಕ ಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ. 2ರ ಅಧಿಪತಿ 3ರ ಭಾವದಲ್ಲಿ ಒಂದಷ್ಟು ವಿಚಾರಗಳು ಕಟಕ ರಾಶಿಯವರು ಕರೆಕ್ಟಾಗಿ ಕೇಳಿಸ್ಕೊಳ್ತಕ್ಕಂಥದ್ದು ಮುಖ್ಯ. ಯಾವುದೇ ರೀತಿಯ ಸಹೋದರ ಸಹೋದರಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಭಾಳ ತೋರಿಸ್ತದೆ. ಹಾಗಾಗಿ ಅದರ ಒಂದು ತತ್ವ ಆಧಾರ 3ರ ಸ್ಥಾನದಲ್ಲಿ ಗ್ರಹಣ ನಡೀತಾ ಇದೆ ನಿಮಗೆ ಕಟಕ ರಾಶಿ ಕಟಕ ಲಗ್ನದವ್ರಿಗೆ. ಚೂರು ಎಚ್ಚೆತ್ತುಕೊಳ್ತಕ್ಕಂಥದ್ದು ಮುಖ್ಯ. 3ರ ಸ್ಥಾನ ನಿಮಗೆ ಧೈರ್ಯ ಸ್ಥಾನ ಅಂತ ನೋಡಿದ್ವಿ. ಹಾಗೆ 3ರ ಸ್ಥಾನ ನೆರೆಹೊರೆಯವರ ಸ್ಥಾನ, 3ರ ಸ್ಥಾನ ಬರವಣಿಗೆ ಸ್ಥಾನ, 3ರ ಸ್ಥಾನ ಕಮ್ಯುನಿಕೇಷನ್ ಸ್ಥಾನ, ಈ 3ರ ಸ್ಥಾನ ತಮ್ಮ ಅಣ್ಣ ತಂಗಿಯರ ಸ್ಥಾನ ಅಂತ ಕೂಡ ನೋಡಿದ್ವಿ. ಈ 3ರ ಸ್ಥಾನದಲ್ಲಿ ಗ್ರಹಣ ಕಾಲ ನಡೆಯೋದ್ರಿಂದ ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ನೀವು ಇಲ್ಲ ಸಲ್ಲದ ಮಾತುಗಳಿಂದ ಅಪವಾದಗಳನ್ನು ಹೊತ್ಕೊಳ್ತಲೇ ಇರತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಕಟಕ ರಾಶಿಯವರು ಕಟಕ ಲಗ್ನದವ್ರಿಗೂ ಇದ್ದಕ್ಕಿದ್ದಾಗೆ ಮುನಿಸಿಕೊಳ್ತಕ್ಕಂಥ ಕೋಪ ಮನಸ್ತಾಪಗಳು ಅಣ್ಣ ತಮ್ಮಂದರಲ್ಲೂ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ. ಅಲ್ಲಿ 6ರ ಸ್ಥಾನ ಕಾಲಪುರುಷ ಕುಂಡಲಿ ನೋಡಿದಾಗ 6ರ ಸ್ಥಾನದಲ್ಲಿ ನಡೆತಕ್ಕಂಥ ಪ್ರಕ್ರಿಯೆ ಸ್ವಲ್ಪ ಎಚ್ಚರಿಕೆ. ಸಾಧ್ಯವಾದಷ್ಟು ನೀವು ಕೂಡ ಕೆಂಪು ವಸ್ತ್ರಗಳನ್ನು ಅಥವಾ ಆರೆಂಜ್ ಕಲರ್ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಹಾಗೆ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಕುಟುಂಬ ಸ್ಥಾನದಲ್ಲಿ ಗ್ರಹಣ ನಡೀತಾ ಇದೆ. ಹಣಕಾಸಿನ ಸ್ಥಾನದಲ್ಲಿ ಗ್ರಹಣ ನಡೀತಾ ಅಂದರೆ ಹಣಕಾಸು ಕುಟುಂಬ ಇವೆಲ್ಲ ವಿಚಾರಗಳು ಮಾತು ಇವೆಲ್ಲ ವಿಚಾರಗಳಲ್ಲಿ ಕೇರ್ಫುಲ್ ಆಗಿರಬೇಕು ಸಿಂಹರಾಶಿಯವರು. ಯಾವುದೇ ಕಾರಣಕ್ಕೂ ಕುಟುಂಬ ವ್ಯಾಜ್ಯಗಳಿಗೆ ಹೋಗಬೇಡಿ, ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಜಸ್ಟ್ ಕಾಂಪ್ರಮೈಸ್ ಆ ಥರ ಏನಾದರೂ ಸಮಸ್ಯೆಗಳು ಬಂತು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಈಗಾಗಲೇ ಸಿಂಹರಾಶಿಯವರ ತತ್ವವನ್ನು ನಿಮಗೆ ತಿಳಿಸಿದ್ದೇನೆ. ಸಾಧ್ಯವಾದಷ್ಟು ಕೂಡ ನೀವು ನಿಮ್ಮ ಮಾತಿನ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು, ನಿಮ್ಮ ಹಣಕಾಸಿನ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು. ಹೊಸ ಬಂಡವಾಳ ನಾನು ಇನ್ವೆಸ್ಟ್ ಮಾಡ್ತೀನಿ, ನನಗೆ ದುಡ್ಡು ಬರ್ತದೆ, ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿ ತೊಗೊಳ್ತೀನಿ ಅಂತಕ್ಕಂಥ ವಿವಾದಗಳನ್ನು ಸ್ವಲ್ಪ ದೂರ ಇಡ್ತಕ್ಕಂಥದ್ದು ಒಳ್ಳೆಯದು. ಈ ಒಂದು ಸಂದರ್ಭ ನಿಮಗೆ ಎಚ್ಚೆತ್ತುಕೊಳ್ತಕ್ಕಂಥ ಸಂದರ್ಭ. ಯಾವುದೇ ಗ್ರಹಣ ಕಾಲ ಮುಂದೆ ಬರ್ತಕ್ಕಂಥ ಆಪತ್ತುಗಳನ್ನು ಈಗ ಒಂದು ಸೂಚ್ಯಾಂಕದ ಮೂಲಕ ತೋರಿಸ್ತಕ್ಕಂಥ ಕಾಲ ಆಗಿರೋದ್ರಿಂದ ಸಾಧ್ಯವಾದಷ್ಟು ಕೂಡ ಸಿಂಹರಾಶಿಯವರು ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ನೀವು ಸಾಧ್ಯವಾದಷ್ಟು ಸೂರ್ಯನಾರಾಯಣ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ. 12ರ ಅಧಿಪತಿಯಾಗಿರ್ತಕ್ಕಂಥದ್ದು 1ರ ಭಾವ ಆತ್ಮಭಾವ ಅಂತ ಕೂಡ ಕರೆದ್ವಿ. ಈ ಆತ್ಮಬಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ವಿಚಾರಗಳಿರುತ್ತೆ. ಆದರೆ ಒಂದು ರೀತಿಯಾಗಿ ನೋಡಿದಾಗ ಕೇಂದ್ರಗತ ಅಂತ ನೋಡಿದ್ವಿ. ಆ ಕೇಂದ್ರಗತ ಆಗಿದ್ರಿಂದ ಒಂದು ರೀತಿಯಾಗಿ ಬೆನಿಫಿಟ್ ಆಗ್ತಕ್ಕಂಥದ್ದು 50-50% ಅತ್ತ ಕೆಟ್ಟ ಅಲ್ಲ ಇತ್ತ ಒಳ್ಳೆಯದು ಅಂತ ಅಲ್ಲದೇ ಇರತಕ್ಕಂಥದ್ದು ನಾವು ನೋಡ್ಬೋದು. ಕನ್ಯಾ ರಾಶಿಯವರಿಗೆ ಅಷ್ಟು ಎಫೆಕ್ಟಿವ್ ಆಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆದರೂ ಸಹ, ಯಾಕೆಂದರೆ ಸೂರ್ಯ ಬೆಳಕು ಕಡಿಮೆ ಇರೋದ್ರಿಂದ ನಿಮಗೆ ನಿಮ್ಮ ಮನಸ್ಥಿತಿ ಕುಗ್ಗಬಹುದು, ಮಂಕು ಕವಿದ ವಾತಾವರಣ ನಿಮ್ಮಲ್ಲಿ ಉಂಟಾಗ್ಬೋದು, ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗಬೇಕಾಗುತ್ತೆ. ಕೇಸರಿ ತಿಲಕವನ್ನು ಈ ಒಂದು ಸಂದರ್ಭದಲ್ಲಿ ಹಣೆಯಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಸಾಧ್ಯವಾದರೆ ಭಾನುವಾರಗಳಿಂದ ಪ್ರಾರಂಭವನ್ನು ಮಾಡಿ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ, ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪ್ರತಿ ದಿವಸ 21-108 ಬಾರಿ ಹೇಳ್ತಕ್ಕಂಥದ್ದು, ಸಂಕಲ್ಪ ಸಹಿತವಾಗಿ ಪೂರ್ವಾಭಿಮುಖವಾಗಿ ಕೂತು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ.
ಹಾಗೆ ತುಲಾರಾಶಿ ತುಲಾ ಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ. ತುಲಾರಾಶಿ ತುಲಾ ಲಗ್ನದವರ ವಿಚಾರ 12ರ ಸ್ಥಾನದಲ್ಲಿ ನಡೀತಾ ಇದೆ. 11ರ ಅಧಿಪತಿ 12ರ ಸ್ಥಾನ ಒಂದು ರೀತಿಯಾಗಿ ನಿಮಗೆ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ. 12ರ ಸ್ಥಾನ ಡೌನ್ ಆಗ್ತದೆ. 12ರ ಸ್ಥಾನ ಡೌನ್ ಆಗೋದ್ರಿಂದ ಒಂದು ರೀತಿಯಾಗಿ ತುಲಾರಾಶಿಯವ್ರಿಗೆ ಎಕ್ಸಲೆಂಟ್ ಪೀರಿಯಡ್ ಬರಬಹುದು ಖಂಡಿತ. ಆದರೆ ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಖರ್ಚುಗಳು ಜಾಸ್ತಿ ಮಾಡಿಕೊಂಡ್ರೋ ಆಪತ್ತುಗಳ ಕಾಲ ಪ್ರಮಾಣ ಆಗುತ್ತೆ. ಯಾಕೆಂದರೆ ತುಲಾರಾಶಿ ತುಲಾ ಲಗ್ನದವರಿಗೆ ಗುರು ಬಲ ಇಲ್ಲ, ಆದರೆ ಗುರುವಿನ ದೃಷ್ಟಿ ಸೂರ್ಯನ ಮೇಲೆ ಇರೋದ್ರಿಂದ ಒಂದಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ ಆಗ್ತಕ್ಕೆ ಬರ್ತದೆ. ಇನ್ವೆಸ್ಟ್ಮೆಂಟ್ ನಿಷಿದ್ಧ ಖಂಡಿತ. ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲೇ ಬೇಡ. ತುಲಾರಾಶಿ ಆರೋಗ್ಯದ ವಿಚಾರವಾಗಿ ಒಂದಷ್ಟು ಜಾಗರೂಕತೆಯನ್ನು ನೋಡ್ಕೊಳ್ಳಿ. ನಷ್ಟದ ಪ್ರಮಾಣ ಕಡಿಮೆ ಆಗ್ತದೆ, ಅಭಿವೃದ್ಧಿ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ 10ರ ಅಧಿಪತಿ 11. ನಿಮ್ಮ ಕರ್ಮ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಉಂಟಾಗಬಹುದು. ಡಿಸೈರ್ ಅಂತ ನೋಡಿದ್ವಿ 11ರ ಸ್ಥಾನದಲ್ಲಿ ನಡೆಯೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಕುಗ್ಗಬಹುದಷ್ಟೆ, ಆದರೆ ಏನು ತೊಂದರೆ ಆಗೋದಿಲ್ಲ, ಡೋಂಟ್ ವರಿ. ಯಾಕೆಂದರೆ 10ರ ಸ್ಥಾನದ ಅಧಿಪತಿ 11ರ ಭಾವದಲ್ಲಿ ನಡೆಯೋದ್ರಿಂದ ಈ ಪ್ರಕ್ರಿಯೆ ನಿಮಗೆ ನಿಮ್ಮ ಲಾಭದ ಮೇಲೆ ಕೊರತೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಆದರೆ ಒಂದು ವಿಚಾರ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ನಿಮ್ಮ ಹಿರಿಯ ಸಹೋದರರೊಟ್ಟಿಗಿನ ಸಂಬಂಧಗಳು ಇಲ್ಲಿ ಸ್ವಲ್ಪ ಮಟ್ಟಿಗೆ ಬೇರ್ಪಡುವಿಕೆ ಅಂತ ನೋಡಿದ್ವಿ. ಅಲ್ಲಿ ಮನಸ್ತಾಪಗಳು ಬರಬಹುದು. ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ನೀವು ಕೂಡ ಸೂರ್ಯ ಆದಿತ್ಯ ಹೃದಯ ಪಠಣೆಯನ್ನು ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಒಂದು ಸಾಧ್ಯವಾದರೆ ನಿಮ್ಮ ಬಳಿ ಯಾವಾಗಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಆರೆಂಜ್ ಕಲರ್ ಕರ್ಚೀಫನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಶಿವನ ಅಷ್ಟೋತ್ತರಗಳನ್ನು ಭೇಟಿ ಮಾಡಿ ಸಂದರ್ಭದಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗೆ ಧನುರಾಶಿ ಧನುಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ. 10ರ ಸ್ಥಾನದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ. ಈ 9ರ ಅಧಿಪತಿ 10ರ ಸ್ಥಾನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ, ನಿಮ್ಮ ಪ್ರಮೋಷನ್ ಮೇಲೆ, ನಿಮ್ಮ ರಾಜಕೀಯ ಭವಿಷ್ಯದ ಮೇಲೆ, ಹಾಗೆ ನೀವು ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಭವಿಷ್ಯದಲ್ಲಿದ್ದೀರಿ ಅಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಂಕು ಕವಿದ ವಾತಾವರಣಗಳು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಮಂಕು ಕವಿದ ವಾತಾವರಣಗಳು ಅಂದರೆ ಸ್ವಲ್ಪ ಉತ್ತಮ, ನನಗೆ ಕೆಲಸ ಇನ್ನೇನು ಕನ್ಫರ್ಮ್ ಆಯಿತು, ನನ್ನ ಒಂದು ಇದರಲ್ಲಿ ಅಥಾರಿಟಿ ನನಗೆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥದ್ದು ಇತ್ತು, ರಾಜಕೀಯ ಭವಿಷ್ಯದಲ್ಲಿ ಕೂಡ ಬದಲಾವಣೆ ಏನಾದರೂ ಇತ್ತು ಅಂತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೂ ಕೇಂದ್ರ ಆಗಿರೋದ್ರಿಂದ ನೀಚಭಂಗ ರಾಜಯೋಗದ ತತ್ವ ಅಲ್ಲಿ ಅಪ್ಲೈ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ 9ರ ಅಧಿಪತಿ ಕೂಡ ಮಿಥುನ ಲಗ್ನಕ್ಕೆ 9 ಮತ್ತು 10 ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಆ ಕೇಂದ್ರಗತ ಆಗಿರೋದ್ರಿಂದ ಖಂಡಿತವಾಗಿ ಒಂದಷ್ಟು ಬೆನಿಫಿಟ್ ಸಮಸ್ಯೆ ಬಂದರೂ ಕೂಡ ಉಪಶಮನ ಆಗುತ್ತೆ. ಭಾಳ ಸರಳವಾಗಿ ಓಂ ಆದಿತ್ಯಾಯ ಸೂರ್ಯಾಯ ಓಂ, ಸೂರ್ಯನ ಅಭಿಮುಖವಾಗಿ ನಿಂತು ಪ್ರತಿ ದಿವಸ 21 ಬಾರಿ ಪಠಣೆಯನ್ನು ಮಾಡ್ತೀರಿ. ಅರ್ಘ್ಯ ಪ್ರದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ, ಖಂಡಿತವಾಗಿ ಶುಭ ಆಗ್ತದೆ. ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನದವ್ರಿಗೆ 8ರ ಅಧಿಪತಿ ಆಗಿರತಕ್ಕಂಥದ್ದು 9ರ ಸ್ಥಾನದಲ್ಲಿ. 9ರ ಸ್ಥಾನ ಹ್ಯಾಂಡ್ ಹೋಲ್ಡಿಂಗ್ ಸ್ಥಾನ ಅಂತ ನೋಡೋದು. ಇಲ್ಲಿ ದೇವರ ಆಶೀರ್ವಾದ ಮಕರ ರಾಶಿಯವರಿಗೆ ಕಡಿಮೆ ಆಗುತ್ತೆ. ಹಾಗೆ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ. ಅಲ್ಲಿ ಸ್ಥಳ ಬದಲಾವಣೆ, ಏನಾದರೂ ಟ್ರಾನ್ಸ್ಫರ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಥವಾ ಏನೋ ಒಂದು ಸ್ಥಳ ಬದಲಾವಣೆಯನ್ನು ಮಾಡ್ಕೊಳ್ತಿದ್ರಿ, ಇಲ್ಲಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥದ್ದು ಇರುತ್ತೆ. ಆದರೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಆಗಿರಬೇಕಾಗುತ್ತೆ. ಯಾರು ಮಕರ ರಾಶಿ ಮಕರ ಲಗ್ನದವರಿಗೆ ತಂದೆಯ ವಿಚಾರದಲ್ಲಿ, ತಂದೆಯ ಒಟ್ಟಿಗಿನ ಸಂಬಂಧಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಒಂದು ವಿಚಾರಗಳನ್ನು ತಗೊಳ್ಳಿ, ಯಾರ್ಯಾರು ಮಕರ ರಾಶಿ ಮಕರ ಲಗ್ನದವರಿಗೆ ನಿಮ್ಮ ತಂದೆಯೊಟ್ಟಿಗಿನ ಬಾಂಧವ್ಯ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ನೀವೆಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟು 100% ಸರಿಯಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಾಂದರೆ ಮನಸ್ತಾಪಗಳಿಂದ ಅಲ್ಲೂ ಬೇರ್ಪಡುವಿಕೆ ಆದಂಥ ಸನ್ನಿವೇಶಗಳು ಉದ್ಭವ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಖಂಡಿತ ಒಂದು ಮಕರ ರಾಶಿ ಮಕರ ಲಗ್ನದವ್ರಿಗೆ ವಿದೇಶ ಪ್ರಯಾಣ ಇತ್ತು ಅಂತಕ್ಕಂಥವ್ರು ಸ್ವಲ್ಪ ವಿಳಂಬತೆಯನ್ನು ಆಗ್ತಕ್ಕಂಥದ್ದಿರುತ್ತೆ. ಆದರೆ ಮಂತ್ರದ ಮುಖೇನ ಸೂರ್ಯನನ್ನು ಒಂದು ರೀಚಾರ್ಜ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಅದರ ಶಕ್ತಿಯನ್ನು ತಗೊಳ್ಳೋದ್ರಿಂದ ನಿಮಗೆ ಒಂದು ರೀತಿಯಾದಂಥ ಕಾಲ, ಅದ್ಭುತ ಕಾಲ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆಯ ಆಶೀರ್ವಾದವನ್ನು ತಗೊಳ್ಳಿ ನಿಮ್ಮ ಗ್ರಹಣ ಕಾಲ ಮೂಡಿದ ಮೇಲೆ. ಖಂಡಿತ ಇದರಿಂದ ನಿಮಗೆ ಭಾಳಷ್ಟು ಶುಭವನ್ನು ನೋಡ್ಬೋದು. ಸಾಧ್ಯವಾದರೆ ಶಿವನಿಗೆ ನೀವು ಒಂದು ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನದವ್ರಿಗೂ ಕೂಡ ಉತ್ತಮ ಕಾಲ ಬರ್ತಕ್ಕಂಥದ್ದಿರುತ್ತೆ. ಅದೇ ರೀತಿ ಕುಂಭರಾಶಿ ಕುಂಭಲಗ್ನದವ್ರಿಗೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಗ್ರಹಣವನ್ನು ನಡೀತಾ ಇದೆ. ಖಂಡಿತ ಒಂದು ರೀತಿಯಾಗಿ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಅಷ್ಟಮ ಸ್ಥಾನ ಡೌನ್ ಆಗ್ತದೆ,
ಅಷ್ಟಮ ಸ್ಥಾನ ಡೌನ್ ಆಗೋದ್ರೂ ಕಷ್ಟಗಳ ನಿರ್ಮೂಲನೆ ಆಗ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನದವ್ರಿಗೆ ಅತ್ಯಂತ ಬೆನಿಫಿಟ್ ಕಾಲ ಅಂತ ಕೂಡ ನೋಡಿದ್ವಿ. ಯಾವುದೇ ಶತ್ರುಗಳು ದೂರ ತಂಟೆಗೆ ಬರ್ದಲೇ ಇರತಕ್ಕಂಥದ್ದು ಇರುತ್ತೆ. ನೀವು ರಿಸರ್ಚ್ ಏನಾದರೂ ಹೊಸದಾಗಿ ಏನಾದರೂ ರಿಸರ್ಚ್ ಏನಾದರೂ PhD ಮತ್ತೊಂದು ಏನಾದರೂ ಮಾಡ್ತಿದ್ದೀರಿ ಅಂದಾಗ ಎತ್ತಿದ ಕೈ ನಿಮ್ಮ ಖಂಡಿತ ಆಗ್ತಕ್ಕಂಥದ್ದು ಇರುತ್ತೆ. ನಿಗೂಢ ಕಾರ್ಯ ಚಟುವಟಿಕೆಗಳಲ್ಲಿರ್ತಕ್ಕಂಥವ್ರಿಗೆ, ನಿಗೂಢ ಕೆಟ್ಟ ಚಟುವಟಿಕೆ ಅಲ್ಲ, ನಿಗೂಢ ಕಾರ್ಯ ಚಟುವಟಿಕೆಗಳಲ್ಲಿ ಪೊಲೀಸು ಮತ್ತೊಂದು ಇವ್ರಿಗೆಲ್ಲ ವಿಚಾರಗಳನ್ನು ತಗೊಂಡಾಗ ಖಂಡಿತವಾಗಿ ನಿಮಗೆ ಕುಂಭರಾಶಿ ಕುಂಭಲಗ್ನದವರಿಗೆ ಒಂದು ರೀತಿಯಾಗಿ ಬೆನಿಫಿಟ್ ಇರತಕ್ಕಂಥದ್ದು ನಾವು ನೋಡ್ಬೋದು. ಅಷ್ಟಮ ಸ್ಥಾನ ಡೌನ್ ಆದಷ್ಟು ಕೂಡ ನಿಮಗೆ ಶುಭ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕುಂಭರಾಶಿ ಕುಂಭಲಗ್ನದವ್ರಿಗೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಕೊನೆಯ ವಿಚಾರವಾಗಿ ಮೀನರಾಶಿ ಮೀನಲಗ್ನದವರ ಒಂದು ಕಾಲವನ್ನು ನೋಡೋಣ. ಈ ಗ್ರಹಣ ಕಾಲ ಶುಭವನ್ನು ತರುತ್ತಾ ನೋಡಿ, ಸಪ್ತಮ ಸ್ಥಾನದಲ್ಲಿ ನಡೀತಾ ಇದೆ. 6ರ ಸ್ಥಾನ, ಇಲ್ಲಿ ಸಪ್ತಮ ಸ್ಥಾನ ವೈವಾಹಿಕ ಸ್ಥಾನ, ಸಪ್ತಮ ಸ್ಥಾನ ವ್ಯಾಪಾರದ ಸ್ಥಾನ, ಸಪ್ತಮ ಸ್ಥಾನ ಈ ಸಾರ್ವಜನಿಕ ಸ್ಥಾನ ಅಂತ ನೋಡಿದ್ವಿ. ವ್ಯಾಪಾರ ಜೊತೆಗೆ ವಹಿವಾಟುಗಳು ನಡೀತಕ್ಕಂಥದ್ದು, ಹೊಸ ಹೊಸ ಸ್ನೇಹಿತರು, ಇವೆಲ್ಲ ಸ್ವಲ್ಪ ಕೊರತೆಗಳು ಜಾಸ್ತಿ ಆಗ್ತದೆ. ಈ ಸಪ್ತಮ ಸ್ಥಾನ ಅಷ್ಟು ಉತ್ತಮವಲ್ಲದ, ಅಂದರೆ ಅಲ್ಲಿ ಗ್ರಹಣ ನಡೆಯೋದ್ರಿಂದ ಅದರ ತತ್ವಗಳು ಡೌನ್ ಆಗ್ತಾ ಬರ್ತದೆ. ಬೇರೆ ವಿಚಾರಗಳು ಯಥಾಸ್ಥಿತಿ ಇರ್ತಕ್ಕಂಥದ್ದು ಇರುತ್ತೆ. ಈ ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ಬೀಳತ್ತೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಆದರೂ ಕೂಡ ಸಪ್ತಮ ಸ್ಥಾನ ಕೇಂದ್ರ ಆಗಿರೋದ್ರಿಂದ ಸಮಸ್ಯೆಗಳ ಬಂದು ಪರಿಹಾರ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗುತ್ತೆ. ಏನು ಆತಂಕ ಪಟ್ಕೊಳ್ತಕ್ಕಂಥ ವಿಚಾರ ಇಲ್ಲ. ಆದರೆ ಯಾರು ಮೀನರಾಶಿ ಮೀನಲಗ್ನದವರಿದ್ದೀರೋ ಇದು ಒಂದು ಮಾರಕ ಸ್ಥಾನ ಆಗಿರೋದ್ರಿಂದ ಸಾಧ್ಯವಾದಷ್ಟು ನೀವು ಒಂದು ಮೃತ್ಯುಂಜಯ ಜಪವನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಅಥವಾ ಆರೋಗ್ಯದ ವಿಚಾರವಾಗಿ, ಆಯುಷ್ಯನಗಳ ವಿಚಾರವಾಗಿ ಸ್ವಲ್ಪ ಮಿಥುನ ರಾಶಿ ಮಿಥುನ ಲಗ್ನದವರು ಒಂದು ಮೃತ್ಯುಂಜಯ ಜಪ ಅಥವಾ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತಕ್ಕಂಥದ್ದು ಇರುತ್ತೆ. ಶಿವನ ಅಷ್ಟೋತ್ತರಗಳನ್ನು ಅಥವಾ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಮೀನರಾಶಿ ಮೀನಲಗ್ನದವ್ರಿಗೆ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರು ಕಮಿವ ಬಂಧನಾತ್ ಮೃತ್ಯೋ ಓಂ ರಕ್ಷಿ ಯಮಾಮೃತಾತ್. ಈ ಮಂತ್ರ ನಿಮಗೆ ಸಾಧ್ಯವಾದ ದೀರ್ಘಾಯುಷನ್ನು ಕರಡೆ ಮಾಡ್ತಕ್ಕಂಥದ್ದಿರುತ್ತೆ, ಶುಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ಗ್ರಹಣದ ಕಾಲದ ಒಂದು ಪರಿಣಾಮ ಬೀರ್ತಕ್ಕಂಥದ್ದು. ಒಂದು, ನೀವು ಸಾಧ್ಯವಾದಷ್ಟು ನಾನು ಹೇಳ್ತಕ್ಕಂಥದ್ದನ್ನು ರಾತ್ರಿ ಸಮಯದಲ್ಲಿ ಗ್ರಹಣ ಕಾಲವಾಗಿರೋದ್ರಿಂದ ಊಟ ಉಪಚಾರಗಳು ಲಿಮಿಟ್ ಆಗಿರಲಿ, ತುಂಬ ಜಾಸ್ತಿ ತಗೊಳ್ಳೋದು ಬೇಡ. ಸಾಧ್ಯವಾದಷ್ಟು ಸಾತ್ವಿಕವಾದಂಥ ಮನೋಭಾವನೆಯನ್ನು ಇಟ್ಕೊಳ್ಳಿ, ಕ್ರೂರ ಮನೋಭಾವನೆ ಬೇಡ. ಆತ್ಮಬಲ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಗ್ರಹಣ ಕಾಲದಲ್ಲಿ ಮಂತ್ರ ಪಠಣೆಯ ಸಿದ್ಧಿಯನ್ನು ತರ್ತದೆ. ಶುಭ ನಿಮಗೆ ಯಾವ ಮಂತ್ರ, ಯಾವ ಕ್ಷೇತ್ರದಲ್ಲಿ ನಿಮಗೆ ಅಭಿರುಚಿ ಬೇಕೋ ಆ ಕ್ಷೇತ್ರಗಳ ಅನುಸಾರವಾಗಿ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಜೊತೆಗೆ ನೀವು ಸರ್ವೇ ಸಾಮಾನ್ಯವಾಗಿ ಸರಳ, ಅಂದರೆ ನಿಮಗೆ ಮಿತ್ರ, ಮೊದಲ ತಂದೆ ಯಾರು, ಬಹಳ ಮುಖ್ಯವಾಗಿ ನಾವು ವಿಚಾರಗಳನ್ನು ತಗೊಂಡಾಗ ಓಂ ಮೊದಲ ಸ್ನೇಹಿತ, ತಂದೆ ಅಲ್ಲ, ಮೊದಲ ಸ್ನೇಹಿತ ತಂದೆಯಾಗಿರ್ತಕ್ಕಂಥದ್ದು ಸೂರ್ಯ ಜಗತ್ತಿಗೆ ತಂದೆ ಆಗಿರೋದ್ರಿಂದ ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ. ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ. ಈ ಮಂತ್ರವನ್ನು ಗ್ರಹಣ ಕಾಲದಲ್ಲಿ ಯಾರು ಹೆಚ್ಚು ಪಠಣೆಯನ್ನು ಮಾಡ್ತಾರೋ ಅವ್ರಿಗೆ ಸಿದ್ಧಿ, ಒಂದು ಕ್ಷೇತ್ರದಲ್ಲಿ ಅಭಿರುಚಿ ಬರ್ತಕ್ಕಂಥದ್ದಿರುತ್ತೆ. ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ, ಅದರ ತತ್ವದ ಆಧಾರದ ಮೇಲೆ ನಿಮಗೆ ಅಭಿರುಚಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಕ್ರಿಯೇಟಿವ್, ಹೆಸರು, ಕೀರ್ತಿ, ಪ್ರತಿಷ್ಠೆ, ಆಧ್ಯಾತ್ಮಿಕತೆ, ನಿಮ್ಮ ಕರ್ಮಗಳು ಕೂಡ ನಾಶ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಇಷ್ಟು ಈ ತತ್ವದ ಆಧಾರದ ಮೇಲೆ ತಿಳಿಸಿದ್ದೇನೆ. ಖಂಡಿತವಾಗಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಗ್ರಹಣ ಕಾಲದಲ್ಲಿ ಎಲ್ಲರಿಗೂ ಕೂಡ ಪರಮಾತ್ಮನ ಆಶೀರ್ವಾದ ಸಿಕ್ಕಿ ನೀವು ಯಾರಿಗೂ ಸಮಸ್ಯೆಗಳು ಬರದಾಗಿರಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.